ಅಂತೆಯೇ ವೈಶ್ರವಣನು ಲಂಕೆಗೆ ಬಂದು ಅಲ್ಲೇ ಕಾದಿದ್ದ ಪ್ರಹಸ್ತನಲ್ಲಿ, ನಿಮ್ಮದೇ ರಾಜ್ಯವಾದರೆ ನಿಮಗೆ ಇರಲಿ, ನನ್ನ ತಮ್ಮನಾದ ದಶಗ್ರೀವನಿಗೆ ನಮ್ಮ ತಂದೆಯ ಮಾತಿನಂತೆ ಈ ರಾಜ್ಯವನ್ನು ಈಗಲೇ ಒಪ್ಪಿಸಿಕೊಟ್ಟಿರುತ್ತೇನೆ ಎಂದು ಹೇಳಿ ಕೇವಲ ತನ್ನ ಆಪ್ತರೊಂದಿಗೆ ವಿಮಾನವನ್ನೇರಿ ಉತ್ತರಕ್ಕೆ ಹೊರಟುವುದನು. ಮೇರು ಪರ್ವತದ ತಪ್ಪಲಲ್ಲಿ ತನ್ನವರೊಂದಿಗೆ ಅನನ್ಯವಾಗಿ ಅವನು ಶಿವನನ್ನು ಪ್ರಾರ್ಥಿಸಿದನು. ಮೆಚ್ಚಿದ ಪರಮಶಿವನು ಪ್ರಸನ್ನನಾಗಿ ವೈಶ್ರವಣನನ್ನು ಅನುಗ್ರಹಿಸಿದನು. ಅದರ ಫಲವಾಗಿ ಅವನು ಉತ್ತರ ದಿಕ್ಪಾಲಕತ್ವವನ್ನು ಪಡೆದನು. ಅಂತೆಯೇ ಇಂದ್ರಾದಿ ದಿಶಾನಾಥರ ಸಾಲಿನಲ್ಲಿಯೇ ಅವನಿಗೆ ಗೌರವಾದರಗಳು ದೊರೆತವು. ಅಲಕೆಯೇ ಅವನ ರಾಜಧಾನಿಯಾಯಿತು. ವೈಶ್ರವಣನು ತನ್ನ ಯಕ್ಷ ಪರಿವಾರದೊಂದಿಗೆ ಉತ್ತರ ದಿಕ್ಪಾಲಕನಾಗಿಯೂ ಧನಾಧಿಪತಿಯಾಗಿಯೂ ಆನಂದದಿಂದ ಕಾಲು ಕಳೆಯುತ್ತಿದ್ದನು. ಪ್ರಹಸ್ತನ ಸಂಧಾನವು ಯಶಸ್ವಿಯಾಗಿ ಪರಿಣಾಮಗೊಂಡುದರಿಂದ ಎಲ್ಲ ರಾಕ್ಷಸರಿಗೂ ಅತಿಯಾದ ಸಂತಸವಾಯಿತು. ದಶಕಂಠನನ್ನು ಮುಂದಿಟ್ಟುಕೊಂಡು ಸಕಲರೂ ಬಂದು ಲಂಕೆಯನ್ನು ಸೇರಿದರು. ವೈಶ್ರವಣನ ಹೆಚ್ಚುಗಾರಿಕೆಗೆ ತಕ್ಕಂತೆಯೇ ಲಂಕಾಪಟ್ಟಣವು ಮೊದಲೇ ಸುವ್ಯವಸ್ಥೆಯನ್ನು ಪಡೆದಿತ್ತಾದರೂ ರಾಕ್ಷಸರು ಮತ್ತೂ ಅದನ್ನು ಭದ್ರಪಡಿಸುವುದಕ್ಕಾಗಿ ಕೋಟೆ ಕೊತ್ತಲಗಳನ್ನೆಲ್ಲ ಮತ್ತಷ್ಟು ಹೆಚ್ಚಿಸಿದರು. ಸುಸಜ್ಜಿತವಾದ ರಕ್ಕಸರ ಪಡೆಯನ್ನು ರಕ್ಷಣೆಗಾಗಿ ನಿಯತಗೊಳಿಸಿದರು. ಹೇರಳ ವಸ್ತು ಒಡವೆಗಳನ್ನು ಮೊದಲೇ ಹೊಂದಿದ್ದ ಲಂಕೆಯು ಸರ್ವ ಸಂಪತ್ತಿನಿಂದಲೂ ವಿರಾಜಿಸುತ್ತಿತ್ತು. ಅಲ್ಲಿ ಮೊದಲೇ ಇದ್ದು ಮತ್ತೆಲ್ಲವನ್ನು ಕಳೆದುಕೊಂಡಿದ್ದ ರಾಕ್ಷಸರು ಅತ್ಯುತ್ಸಾಹದಿಂದಲೇ ಮತ್ತೊಮ್ಮೆ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದರು. ಸಮ್ರಾಟನಾದ ದಶಕಂಧರನು ತನ್ನವರೊಂದಿಗೆ ರಾಜಾಪ್ರಸಾದವನ್ನು ಹೊಕ್ಕು ವೈಭವದಿಂದಲೇ ಸಿಂಹಾಸನವನ್ನೇರಿದನು. ಸಭಾಭವನವು ರಾಕ್ಷಸ ಪ್ರಮುಖರಿಂದ ತುಂಬಿತ್ತು. ರಾಜೋಪಚಾರಗಳಿಂದ ಪುರಸ್ಕೃತನಾದ ದಶಕಂಕನು ಎದ್ದು ನಿಂತು ತನ್ನವರನ್ನೆಲ್ಲ ಉದ್ದೇಶಿಸಿ, ನಾವು ನಮ್ಮದಾಗಿದ್ದ ಲಂಕಾರಾಜ್ಯವನ್ನು ಮತ್ತೊಮ್ಮೆ ಪಡೆದು ಅನುಭವಿಸುವ ಸಂತಸದ ಕಾಲವು ನಮಗೆಂದು ಸವನಿಸಿತು. ನಮ್ಮ ಹಿರಿಯರಿಂದ ಆಳಲ್ಪಟ್ಟ ನಮ್ಮ ಲಂಕೆಯು ಕೆಲಕಾಲದವರೆಗೆ ಅನ್ಯರ ವಶವಾಗಿದ್ದಿತಾದರೂ ನಮ್ಮ ಪೂರ್ವಿಕರ ಭಾಗ್ಯದಿಂದಲೇ ಅದು ಮತ್ತೊಮ್ಮೆ ಸುಪ್ರಾಪ್ತವಾದುದಾಗಿದೆ. ನಮ್ಮ ಮೈನೆತ್ತರನ್ನು ಚೆಲ್ಲಿಯೇ ನಮ್ಮ ರಾಜ್ಯವನ್ನು ನಾವು ಪಡೆಯುವುದರಲ್ಲಿದ್ದೆವು. ಆದರೆ ನಮ್ಮ ಮಾವನು ಮಹಾಮಾತ್ಯನೂ ಆಗಿರುವ ಪ್ರಹಸ್ತನ ರಾಜತಂತ್ರ ನೈಪುಣ್ಯದಿಂದಲೇ ನಮಗಿದು ಯುದ್ಧವಿಲ್ಲದೆ ದೊರೆತು ಕಾರ್ಯವು ಸುಲಭ ಸಾಧ್ಯವಾಯಿತು. ನಮ್ಮ ಮಾತಶ್ರೀಯವರಾದ ಕೈಕಸಾದೇವಿಯವರ ಪೂರ್ಣಾನುಗ್ರಹವಿಲ್ಲದಿರುತ್ತಿದ್ದರೆ ಮಕ್ಕಳಾದ ನಾವು ಭಾಗ್ಯಹೀನರಾಗುತ್ತಿದ್ದೆವು. ನಮ್ಮಿಂದ ಯಾವುದೂ ಸಾಧಿಸಲ್ಪಡುತ್ತಿರಲಿಲ್ಲ. ಅಂತೂ ನಾವದನ್ನು ಸಾಧಿಸಿದೆವು. ನಿಮ್ಮೆಲ್ಲರ ಅಭಿಷ್ಟದಂತೆ ಈ ರಾಜ್ಯ ರಚಯಿತರ ದೌಹಿತ್ರನಾದ ನಾನು ದಾನವ ಸಮ್ರಾಟನಾಗಿ ಅಧಿಕಾರವನ್ನು ಪಡೆಯುವ ಯೋಗವು ನಿಮ್ಮೆಲ್ಲರ ಬಹುವರ್ಷಗಳ ನಿರೀಕ್ಷೆಯ ಫಲವಾಗಿ ಪ್ರಾಪ್ತಿಸಿತು. ನಮ್ಮ ಹಿರಿಯರ ಆಸೆಯೇ ನಿಮ್ಮ ಹೊಣೆಗಾಗಿ ನಮ್ಮನ್ನು ಸೇರಿತು. ಅಂತೆಯೇ ದಾನವ ಸಾಮ್ರಾಜ್ಯದ ನಮ್ಮ ಧ್ಯೇಯ ಧೋರಣೆಗಳನ್ನು ನಾವಿಂದು ದೃಢೀಕರಿಸಿಕೊಳ್ಳಬೇಕಾಗಿರುವುದು ಯುಕ್ತ ಹಾಗೂ ವಿಹಿತವು. ಅನೇಕರು ನಮ್ಮ ಶತ್ರುಗಳಿರಬಹುದು. ಇನ್ನನೇಕರು ಲಂಕಾರಾಜ್ಯ ಲಕ್ಷ್ಮಿಯ ಸ್ವಾಮಿತ್ವವನ್ನು ಪಡೆದಿರುವ ನಮ್ಮನ್ನು ಕಂಡು ಕುರುಬಬಹುದು. ಅವರೆಲ್ಲರೂ ಜತೆಯಾಗಿಯೂ ಪ್ರತ್ಯೇಕವಾಗಿಯೂ ನಮ್ಮ ಲಂಕೆಯ ಮೇಲೆ ಕಣ್ಣಿಟ್ಟು ಅಭಿಯೋಗ ನಡೆಸಲು ಸಮಯ ಸಾಧಿಸಬಹುದು. ನಮ್ಮ ಪ್ರತಿಯೊಬ್ಬ ವೀರ ಪುರುಷನೂ ಈ ಕುರಿತು ಎಚ್ಚರ ತಪ್ಪತಕ್ಕದ್ದಲ್ಲ. ಸೃಷ್ಟಿಕರ್ತನ ವರಬಲದ ಆಧಿಕ್ಯದಿಂದ ನಾವಿಂದು ಪ್ರಬಲರೇ ಆಗಿರುತ್ತೇವೆ ನಿಜ. ಆದರೂ ನಮ್ಮ ಯೋಗಕ್ಷೇಮಗಳ ಕುರಿತು ನಮಗೆ ನಿಷ್ಠೆ ಇರಬೇಕು. ಕಳೆದು ಹೋದ ನಮ್ಮ ಯಾವತ್ತೂ ಅಧಿಕಾರಗಳನ್ನು ಅರ್ಹತೆಗಳನ್ನು ಒಂದೊಂದಾಗಿ ನಾವು ಪಡೆದು ಅನುಭವಿಸಬೇಕು. ದಿಕ್ಕಿಲ್ಲದ ದಾನವರಿಗೆ ಅವರದೇ ಆದ ಒಂದು ಸಾಮ್ರಾಜ್ಯವು ಸ್ಥಾಪಿತವಾಯಿತು. ಅವರದೇ ಆಗಿದ್ದ ರಾಜಧಾನಿಯು ದೊರೆತು ಅದು ಭದ್ರವೂ ಆಯಿತು. ಇದೇ ಉತ್ಸಾಹದಿಂದ ನಮ್ಮ ಗತವೈಭವವನ್ನು ನಾವು ಪಡೆದು ಅದನ್ನೇ ವಿವರ್ಧಿಸೋಣ. ಬಲಾಢ್ಯನಿಗಲ್ಲದೆ ಜಗತ್ತನ್ನಾಳುವ ಅಧಿಕಾರವು ದುರ್ಬಲನಿಗಲ್ಲ. ಅಮೋಘವಾದ ತಪಸ್ಸಿನ ಫಲ, ಮಾಯಾವಿದ್ಯೆ, ಅಷ್ಟಸಿದ್ಧಿಗಳು ಮುಂತಾದ ನಮ್ಮ ದೈತ್ಯೇಯ ವೈಶಿಷ್ಟ್ಯವೆಲ್ಲವೂ ಲೋಕಗಳನ್ನು ಗೆಲ್ಲುವುದಕ್ಕೆ ನಮಗೆ ಸಾಧನವಾಗಿ ಹೊಂದಲಿ. ನಮ್ಮ ಜನ್ಮದ್ವೇಷಿಗಳಾದ ದೇವತೆಗಳು ಯಾವ ವಿಧದಿಂದಲೂ ತಲೆ ಎತ್ತಕೂಡದು. ಅದಕ್ಕಾಗಿಯೇ ನಮ್ಮ ಸರ್ವ ಸಮರ್ಥತೆಯು ವಿನಿಯೋಗವಾಗಲಿ. ಸುಪವಿತ್ರವಾದ ನಮ್ಮ ಲಂಕೆಯು ಸಮುದ್ರಾವೃತವಾಗಿದ್ದು ದುರ್ಗಮವಾದ ದುರ್ಗಗಳಿಂದ ಇಂದು ಮತ್ತಷ್ಟು ಭದ್ರವಾಗಿದೆ. ಅದನ್ನಾಳುವ ನಾವು ಸಕಲ ವಿಧದಿಂದಲೂ ಬಲಾಢ್ಯರಿದ್ದೇವೆ. ಇಲ್ಲಿಯ ನೆಲ, ನೀರು, ಗಾಳಿ, ಬೆಂಕಿಗಳು ನಮ್ಮ ಶಕ್ತಿಯನ್ನು ವಿವರ್ಧಿಸಲಿ. ಬೇಕಾದುದನ್ನು ಬೇಕಷ್ಟು ಕೊಂಡು ತಿಂದುಂಡು ನಮ್ಮ ಜನವೆಲ್ಲ ಸಂತೋಷದಿಂದ ನಲಿಯಲಿ.
ನಮ್ಮ ಗುರುವರೇಣ್ಯರಾದ ಪೂಜ್ಯ ಶುಕ್ರಾಚಾರ್ಯರನ್ನು ಕರೆಸಿಕೊಂಡು ಅವರ ಆಜ್ಞೆಯಂತೆ ನಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳೋಣ. ಎಲ್ಲ ವೀರರು ಕೆಚ್ಚದೆಯ ಕದನ ಕಲಿಗಳಾಗಿ ಲಂಕಾ ಸಾಮ್ರಾಜ್ಯದ ದಿಗ್ಗಜಗಳೇ ಆಗಿ ಪರಿಣಮಿಸಲಿ. ಲಂಕೆಯೇ ವಿಶ್ವಪಾಲನೆಯ ನೈಪುಣ್ಯವನ್ನು ಪಡೆದು ಮೆರೆಯಲಿ. ದಾನವರಾದ ನಾವೇ ಲೋಕಲೋಕಗಳನ್ನು ಗೆದ್ದು ಪಾಲಿಸೋಣ. ಸುರಪಕ್ಷಪಾತಿಯಾಗಿಯೂ ನಮ್ಮ ಪ್ರಬಲ ಶತ್ರುವಾದ ವಿಷ್ಣುವೇ ವಿಶ್ವಪಾಲಕನಂತೆ. ನಿಮ್ಮ ಸಮ್ರಾಟನಾದ ಈ ದಶಕಂದನ ಒಬ್ಬನಲ್ಲದೆ ಇನ್ನೊಬ್ಬ ಪಾಲನ ಕರ್ತನೇ ಇಲ್ಲವೆಂದು ಲೋಕಲೋಕಗಳೆಲ್ಲವೂ ತಿಳಿಯಲಿ. ನೀವೆಲ್ಲರೂ ಅಷ್ಟು ಮಾಡಿರಿ. ಅದಕ್ಕಾಗಿ ದುಡಿದು ಆ ಕೀರ್ತಿಯನ್ನು ಗಳಿಸಿರಿ. ಅಜಭವಾದಿಗಳನ್ನು ಮೆಚ್ಚಿಸಿ ನಾವೇ ನಮ್ಮ ಸಮರ್ಥತೆಯಿಂದ ಸಕಲ ಸೃಷ್ಟಿಯನ್ನೂ ನಮ್ಮ ಅಂಕೆಯಲ್ಲಿಟ್ಟು ಮೆರೆಯೋಣ. ಅದೇ ನಮ್ಮ ಹೆಗ್ಗುರಿಯು. ಕಣ್ಣಿನಲ್ಲಿ ಕಂಡ, ಕಿವಿಯಿಂದ ಕೇಳಿದ ಯಾವುದೇ ವಸ್ತುವಿರಲಿ, ಪ್ರದೇಶವಿರಲಿ, ಅದು ನಮ್ಮದು. ಆ ಎಲ್ಲವೂ ನಮ್ಮ ಸುಖಕ್ಕಾಗಿ ಮೀಸಲು. ಅಂತೆಯೇ ಅದನ್ನು ಹೊಂದಿಸಿ ಪ್ರಾಪ್ತಿಸಿಕೊಳ್ಳುವಲ್ಲಿ ಯಾರು ಮುಂದೆ ಬಂದು ತಡೆದರೂ ಅಂಥವರ ತಲೆಗಡಿದು ಚೆಲ್ಲಿಯೇ ನಾವದನ್ನು ಪಡೆಯಬೇಕು. ನಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನೇನು ಬೇಕಾಗಿದೆಯೋ ಅದೆಲ್ಲವನ್ನು ನಾವು ನಮ್ಮ ಶಕ್ತಿಯಿಂದಲೇ ಪಡೆದು ಅನುಭವಿಸಬೇಕು. ಸ್ವರ್ಗ ಸುಖವು ಮರ್ತ್ಯದ ನಮ್ಮಿ ಲಂಕೆಯಲ್ಲಿಯೇ ಶಾಶ್ವತವಾಗಿ ನೆಲೆಗೊಳ್ಳಲಿ. ಅದೇ ದಾನವ ಸಾಮ್ರಾಜ್ಯದ ಸಿರಿಹರಿಕೆಯಾಗಿರಲಿ, ದೈತ್ಯ ಕುಲಕೋಟಿಯ ದೃಷ್ಟಿಯಾಗಿರಲಿ, ಸರ್ವ ರಾಕ್ಷಸರ ಜೀವನ ಧ್ಯೇಯವಾಗಿರಲಿ ಎಂದು ಗಂಭೀರವಾಗಿ ಸಾರಿದನು. ವೇಣು ಭಾಗವತ್ ಬರಬಳ್ಳಿ.